ಶಿಕ್ಷಣ ಪಯಣಕ್ಕೆ ಪುಟ್ಟ ಮಕ್ಕಳ ಶುಭಾರಂಭ. ಮಧುಗಿರಿ, ಜೂನ್ 10. ನಗರದ ರಾಘವೇಂದ್ರ ಬಡಾವಣೆಯ ಕಾರ್ಡಿಯಲ್ ಶಾಲೆಯಲ್ಲಿ ಇಂದು ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅತ್ಯಂತ ಭಕ್ತಿಭಾವ, ಸಂಭ್ರಮ ಹಾಗೂ ಸಡಗರದ ವಾತಾವರಣದಲ್ಲಿ ನೆರವೇರಿತು. ಶಿಕ್ಷಣದ ಮೊದಲ ಹೆಜ್ಜೆಯಾದ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಓಂ, ಶ್ರೀ ಹಾಗೂ ಮೊದಲ ಅಕ್ಷರಗಳನ್ನು ಬರೆಯಿಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿದರು. ಶ್ರೀ ಗಣೇಶನ ಸ್ಮರಣೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಉಜ್ವಲ ಭವಿಷ್ಯ, ಉತ್ತಮ ವಿದ್ಯಾಭ್ಯಾಸ ಹಾಗೂ ಸನ್ಮಾರ್ಗದ ಜೀವನಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಎಎಸ್ ಮಂಜುನಾಥ್, ಮಕ್ಕಳ ಶಿಕ್ಷಣದ ಆರಂಭವೇ ಅವರ ಭವಿಷ್ಯದ ಭದ್ರ ಬುನಾದಿ. ಅಕ್ಷರಾಭ್ಯಾಸವು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಜ್ಞಾನದೆಡೆಗಿನ ಮೊದಲ ಹೆಜ್ಜೆಯಾಗಿದ್ದು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪ್ರಮುಖ ಅಡಿಗಲ್ಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಖಜಾಂಚಿ ಶೈಲಶ್ರೀ, ನಾಗರಾಜ್, ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಜ್ವಲ ಸುದ್ದಿವರದಿ ಹರೀಶ್, ಮಧುಗಿರಿ. ನಿಮ್ಮ ಮಕ್ಕಳಿಗೆ ಒಂದು ಸ್ಕೂಲಿಗೆ ಔಪಚಾರಿಕವಾಗಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈಗ ಆಲ್ರೆಡಿ ತುಂಬಾ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ರೆ, ಆದ್ರೆ ಔಪಚಾರಿಕವಾಗಿ ಅಫಿಷಿಯಲ್ ಆಗಿ ಶಿಕ್ಷಣ ವಿದ್ಯೆ ಅನ್ನೋದು ಸ್ಟಾರ್ಟ್ ಆಗೋದು ಇಲ್ಲಿ ಸ್ಕೂಲಿಗೆ ಸೇರಿಸುತ್ತೆ. ಆ ಒಂದು ಶುಭ ಗಳಿಗೆನ, ಶುಭ ಮುಹೂರ್ತದಲ್ಲಿ ಈ ಅಕ್ಷರಾಭ್ಯಾಸದಿಂದ ಪ್ರಾರಂಭ ಮಾಡ್ತೀವಿ ಪ್ರತಿ ವರ್ಷನೂ. ಸೊ ಅದೇ ತರ ಈ ವರ್ಷ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಅಕ್ಷರ ಮುಂಚೆ ಹೇಳಿದಂಗೆ ನಾಶವಾಗದೇ ಇರೋದು ಅಂತ. ಈಗ ನಿಮ್ಮ ಮಕ್ಕಳ ಹತ್ರ ಬೆರಡಲ್ಲಿ ಇಟ್ಕೊಂಡು ಏನ್ ಬರೆಸ್ತೀರಾ, ಅಕ್ಕಿ ಕಾಳುಗಡೆ ಏನ್ ಬರೆಸ್ತೀರಾ, ಅದು ಸುಮ್ಮನೆ ಮಾಡಿರುವಂತದ್ದಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ. ನೀವು ಆ ತರ ಇಟ್ಕೊಂಡ್ ಬರಬೇಕಾದ್ರೆ ಆ ಮಕ್ಕಳಿಗೆ ಸೆನ್ಸೇಷನ್, ಒಂದು ಸ್ಪರ್ಶ ಜ್ಞಾನ ಸಿಗುತ್ತೆ. ಆ ಕಣ್ಣಿಗೂ, ಮನಸ್ಸಿಗೂ ಮತ್ತೆ ಕೈಗೂ ಸ್ಪರ್ಶ ಜ್ಞಾನ ಸಿಗುತ್ತೆ. ಸೊ ಇದರಿಂದ ಮಕ್ಕಳ ಒಂದು ಉನ್ನತವಾಗಿರುವಂತಹ ವಿದ್ಯಾಭ್ಯಾಸ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಕ್ಷರಾಭ್ಯಾಸ ಅಂತ ಬರೀ ಅಕ್ಷರಗಳನ್ನ ಕಲಿಯೋದು, ಓದೋದು, ಬರೆಯೋದು ಅಂತಲ್ಲ. ಒಳ್ಳೆ ಸಂಪ್ರದಾಯ, ಶಿಸ್ತು, ನಡೆವಳಿಕೆ ಪ್ರತಿಯೊಂದು ಇಲ್ಲಿಂದ ಈ ಶುಭ ಮುಹೂರ್ತದಿಂದ ನಿಮ್ಮ ಮಕ್ಕಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಿಂದ ಮಕ್ಕಳೆಲ್ಲ ಆಲ್ರೆಡಿ ತುಂಬಾ ವೆಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ನಾವು ನೋಡೋ ಒಂದು ಬ್ಯೂಟಿ ಏನಂದ್ರೆ, ಯಾವುದೇ ರೀತಿಯ ಜಾತಿ ಭೇದ ಮತ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ನೋಡ್ತಾ ಇರೋದು. ಇವನ್ ನಾವು ಮುಸ್ಲಿಂ ಆಗಿರೋರು ಬಂದು ಇವನ್ ಸಂಪ್ರದಾಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದಾರೆ, ಯಾವುದೇ ರೀತಿಯಾದ ಜಾತಿ ಭೇದ ಮತ ಭಾವನೆಗಳಿರ್ತದೆ. ಮಕ್ಕಳು ಶಿಸ್ತು ಬದ್ಧವಾಗಿ ಕೂತ್ಕೊಂಡು ಈ ಅಕ್ಷರಾಭ್ಯಾಸನ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮುಂದೆ ಇದೇ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ, ಈಗೇನು ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿದೀವಿ. UKG ಮುಗಿದ್ಮೇಲೆ ಇದೇ ರೀತಿ ಅವ್ರಿಗೆ ಗ್ರಾಜುಯೇಷನ್ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ.